ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಅಕ್ರಮ ಗಣಿಗಾರಿಕೆ ಕಣ್ಮುಂದೆ ಈಗ ಅಕ್ರಮ ನಡೀತಾ ಇದ್ರೂ ಕೂಡ ಅಧಿಕಾರಿಗಳ ಮೌನ ಯಾಕೆ? ಇಷ್ಟೆಲ್ಲ ಅಕ್ರಮ ಆಗ್ತಾ ಇದೆ ಆದ್ರೂ ಕೂಡ ಬಹಳ ಮೌನವಾಗಿದ್ದಾರೆ ನಮ್ಮ ಅಧಿಕಾರಿಗಳು. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ. ಕಣ್ಮುಂದೆ ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಜಾಣ ಮೌನರಾಗಿದ್ದಾರೆ. ಫ್ರೀಡಂ ಟಿವಿಯ ಪ್ರಶ್ನೆಗೆ ಉತ್ತರಿಸದ ಅಧಿಕಾರಿಗಳು. ಪ್ರಶ್ನೆಗೆ ಉತ್ತರ ನೀಡುವುದು ನಿಮ್ಮ ಜವಾಬ್ದಾರಿ ಅಲ್ವೇ? ತಹಶೀಲ್ದಾರ್ ಜಗದೀಶ್ ಏನ್ ಮಾಡ್ತಾ ಇದ್ದೀರಾ? ತಾಲೂಕು ದಂಡಾಧಿಕಾರಿಯಾಗಿ ನಿಮಗೆ ಕರ್ತವ್ಯ ಹೊಣೆ ಇಲ್ವಾ? ದೂರವಾಣಿ ಕರೆಗೂ ಕೂಡ ಸ್ಪಂದಿಸದಿರುವಷ್ಟು ಅಸಡ್ಡೆನಾ ನಿಮಗೆ? ಶಾಸಕ ಗೋಪಾಲಕೃಷ್ಣ ಅವರೇ, ನೀವಾದ್ರೂ ಕ್ರಮ ಕೈಗೊಳ್ಳಿ. ಅಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಜನರ ಸಮಸ್ಯೆಯನ್ನ ಶಾಸಕರು ಆಲಿಸಬೇಕಾಗುತ್ತೆ. ಅಕ್ರಮವಾಗಿ ಗಣಿಗಾರಿಕೆ ಒಂದೇ ಮಾಡ್ತಾ ಇಲ್ಲ, ಅಲ್ಲಿ ಒಂದು ಹೈ ಟೆನ್ಷನ್ ವೈರ್ ಕೂಡ ಇದೆ. ಏನಾದ್ರೂ ಯಾರ ಮೇಲಾದ್ರೂ ಒಂದು ಹೈ ಟೆನ್ಷನ್ ವೈರ್ ಏನಾದ್ರೂ ಬಿದ್ರೆ ಪ್ರಾಣ ಹೋಗುತ್ತೆ. ಗ್ರಾಮದವರು ತಮ್ಮ ಜೀವನವನ್ನ ಕೈಲಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲಿ ಒಂದು ಹೈ ಟೆನ್ಷನ್ ವೈರ್ ನಮ್ಮ ಮೇಲೆ ಬಿದ್ದುಬಿಡುತ್ತೋ ಅಂತ ಭಯದಲ್ಲಿ ಓಡಾಡ್ತಾ ಇದ್ದಾರೆ. ಆದ್ರೆ ಇದ್ಯಾವುದು ಕೂಡ ನಿಮಗೆ ಬೇಕಾಗಿಲ್ಲ. ಇನ್ನು ತಹಶೀಲ್ದಾರ್ ಜಗದೀಶ್ ಅವರಂತೂ ಫೋನಿಗೆ ರೆಸ್ಪಾನ್ಸೇ ಮಾಡಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಈಸಿಯಾಗಿ ಹೇಳ್ತಿರಲ್ಲ. ಅದು ಹೆಂಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಂದ್ರೆ ಹಾಗಾದ್ರೆ ನಿಮ್ಮ ವ್ಯಾಪ್ತಿಗೆ ಏನು ಬರುತ್ತೆ? ಇದಕ್ಕೆ ಉತ್ತರ ಕೊಡಿ. ಏನು ಬರೋದಿಲ್ಲ ನಿಮ್ಮ ವ್ಯಾಪ್ತಿಗೆ. ಹಾಗಾದ್ರೆ ಇನ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಿಮಗೆ ಅಟ್ಲೀಸ್ಟ್ ಸ್ವಲ್ಪನಾರು ಜವಾಬ್ದಾರಿ ಅಥವಾ ಹೊಣೆ ಅನ್ನೋದಿದೆಯಾ? ದಯವಿಟ್ಟು ನಾವು ಕಳಕಳಿಯ ಕೋರಿಕೆಗಳು ನಮ್ಮದು. ಬಹಳ ಮುಖ್ಯವಾಗಿ ಯಾಕೆ ಇಷ್ಟರ ಮಟ್ಟಿಗೆ ಹೆಗ್ಗಿಲ್ಲದೆ ಒಂದು ಅಕ್ರಮ ಮರಳು ದಂಧೆ ನಡೀತಾ ಇದೆ? ಇದಕ್ಕೆ ಉತ್ತರ ಕೊಡಿ. ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ನೀವು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಒಂದು ವೇಳೆ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೂ ರಿಸಲ್ಟ್ ಕಾಣಿಸ್ತಾ ಇಲ್ವಲ್ಲ. ಈಗ ಆಯ್ತು, ಈಗ ನೀವು ಹೇಳ್ತೀರಾ ನನ್ನ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತ ಒಮ್ಮೆ ಹೇಳ್ತೀರಾ, ಇಲ್ಲ ನಮಗೆ ಗೊತ್ತಿದೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಹೇಳ್ತೀರಾ. ಪರ್ಮಿಷನ್ ತಗೊಂಡಿದ್ರು ಕೂಡ ಈಗ ಒಂದು ವೇಳೆ ಒಂದಕ್ಕೆ ಪರ್ಮಿಟ್ ತಗೊಂಡ್ರೆ ಅದು ಹೆಂಗೆ 2 ಲೋಡನ್ನ ಮಣ್ಣು ಸಾಗಾಟ ಮಾಡ್ತಾರೆ, ಮರಳು ದಂಧೆಯನ್ನ ಮಾಡ್ತಾರೆ? ಜೊತೆಗೆ ಇಷ್ಟು ದಿನ ಸಾಕಷ್ಟು ಈ ರೀತಿಯಾಗಿ ಬಹಳ ದಿನಗಳಿಂದ ಮರಳು ದಂಧೆ ಮಾಡ್ತಾ ಇದ್ದಾರಲ್ಲ, ಒಂದೇ ಒಂದು ಕೇಸ್ ದಾಖಲು ಮಾಡ್ಕೊಂಡಿದ್ದೀರಾ? ಒಬ್ಬನೇ ಒಬ್ಬ ಅಪರಾಧಿಯನ್ನ ಸೆರೆ ಹಿಡಿದಿದ್ದೀರಾ? ಒಂದೇ ಒಂದು ವಿಚಾರಣೆ ಏನಾದರೂ ಮಾಡಿದ್ದೀರಾ? ಹೇಳಿ, ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಿ. ಅಕ್ರಮ ತಡೆಯೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ವಾ? ಅದನ್ನು ಕೂಡ ಹೇಳಬೇಡಿ. ನಮ್ಮ ಕೈಲಿ ಈ ಒಂದು ಅಕ್ರಮವನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ಅದು ಕೂಡ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು MLA ಗೋಪಾಲಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹೇಳ್ರಿ ಸರ್, ಈಗ ಮೊಳಕಾಲ್ಮೂರು ಅಲ್ಲಿ ಬಹಳ ಒಂದು ಅಕ್ರಮ ಮರಳು ದಂಧೆ ಆಗ್ತಾ ಇದೆ. ನಿಮ್ಮ ಗಮನಕ್ಕೆ ಏನಾದ್ರೂ ಈ ಒಂದು ವಿಚಾರ ಬಂದಿದ್ಯಾ ಸರ್? ಇಲ್ಲ, ನಾವು ಪೇಪರ್ಗಳಲ್ಲಿ ಮಾಧ್ಯಮದಲ್ಲಿ ಹೋಗ್ತಕ್ಕಂಥದ್ದು ಇದು ಬಿಜೆಪಿ ಸರ್ಕಾರ ಹಿಂದೆ ಇದ್ದಂತ ಸರ್ಕಾರದಲ್ಲಿ ಕೆಲವು ಜನಪ್ರತಿನಿಧಿಗಳು ಕೆಲವು ಇರ್ತಕ್ಕಂಥವ್ರು ಏನಿದ್ದಾರೆ, ಇನ್ನು ಅದನ್ನ ಅದೇ ಒಂದು ಪಾಯಿಂಟ್ ಅದೇ ಒಂದು ವ್ಯವಸ್ಥೆ ಇಟ್ಕೊಂಡೇ ಮಾಡ್ತಾರೆ. ಇನ್ನು ಕೆಲವರು ಬ್ಲಾಕ್ ಮೇಲ್ ಮಾಡೋದಕ್ಕೋಸ್ಕರ ಅವ್ನ ಎದುರಿಸೋದಕ್ಕೋಸ್ಕರ ಸುಮ್ಮನೆ ಹೋಗೋದು ಕೆಲವು ಮಾಧ್ಯಮದಲ್ಲಿ ಬರ್ತಕ್ಕಂಥವು ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥವು ಅಂತ ನನಗೆ. ಆಮೇಲೆ ಬರೀ ಬಿಜೆಪಿ ಇದ್ರಲ್ಲಿ ಅವನು ಯಾರ ಮಂಜುನಾಥ್ ಅಂತ ಮೊಳಕಾಲ್ಮೂರಿನ ಒಬ್ಬನಿದ್ದಾನೆ. ಅವನು ಬರೀ ಇದೊಂದೇ ಅಲ್ಲ, ಪ್ರತಿಯೊಂದರಲ್ಲಿ ಕೂಡ ಅಡ್ಡಿಪಡಿಸ್ತಕ್ಕಂಥ ಕೆಲಸನ ಅವನು ಪ್ರಮುಖವಾಗಿ ಅವ್ನು ತಗೊಂಡಿದ್ದಾನೆ ಈ ಕಾರ್ಯಕ್ರಮನ. ಅವನೆಲ್ಲದ್ರಲ್ಲಿ ಅವನೇನೆ ಮಾಡ್ತಾ ಇರೋದು ಅದನ್ನ. ಅದು ಹಿಂದಿಂದ ಬಂದಿರ್ತಕ್ಕಂಥದ್ದು. ನಾವು ಬಂದು 3 ವರ್ಷ ಆಗಿದೆ ಇನ್ನು ಇಲ್ಲಿ ಬಂದು ಮೊಳಕಾಲ್ಮೂರಿಗೆ. ಅದಕ್ಕಿಂತ 15 ವರ್ಷ ನಾನು ಹೊರಗಡೆ ಇದ್ದವನು. ನಾನು ಬಂದು ಈ ಸಂದರ್ಭದಲ್ಲಿ ಅದು ಪಟ್ಟ ಲ್ಯಾಂಡ್ಗಳು, ಅದೇನು ಸರ್ಕಾರದ ಲ್ಯಾಂಡ್ಗಳಲ್ಲ, ಪಟ್ಟ ಲ್ಯಾಂಡ್ಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ರೆವೆನ್ಯೂ ಅವರು ಒಪಿನಿಯನ್ ತಗೊಂಡಿದ್ದಾರೆ, ಅವ್ರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ರೈತರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಮತ್ತೆ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಹಿನ್ನೆಲೆಯಲ್ಲಿ ಅವರೆಲ್ಲ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಅದಾಗಿರ್ತಕ್ಕಂಥದ್ದು ಅದು ಸರ್ಕಾರದವ್ರ ಗಮನಕ್ಕೆ ಬಿಟ್ಟಿರ್ತಕ್ಕಂಥದ್ದು. DD ಇದ್ದಾರೆ, ಪೊಲೀಸ್ ಇದೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋಬೇಕು ಅದನ್ನ. ಇಷ್ಟಕ್ಕೆ ಮಾತ್ರ ನನಗೆ ಮಾಹಿತಿ. ಅದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಮಾತಾಡಿ. ನೋಡಮ್ಮ, ದಿಸ್ ಇಸ್ ಮೈ ರಿಪ್ಲೈ. ಓಕೆ ಸರ್, ಈಗ ನೀವು ಅಟ್ಲೀಸ್ಟ್ ಮಾತಾಡಿ ನಮ್ಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಟ್ರಿ. ಜೊತೆಗೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಥವಾ ಅಲ್ಲಿ ಏನಾಯ್ತು ಅಂತ ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ತಂದ್ರಿ, ಜನರಿಗೂ ಕೂಡ ಈಗ ಅರ್ಥ ಆಗತ್ತೆ. ಆದ್ರೆ ತಹಶೀಲ್ದಾರ್ ಜಗದೀಶ್ ಅವರು ನಿಮ್ಗಿಂತ ದೊಡ್ಡವರ ಮೇಡಮ್ ಒಂದ್ ನಿಮಿಷ ಹೇಳೋದು. ಈಗ ನಮ್ಮನ್ನ ರಾಜಕೀಯವಾಗಿ ತೇಜೋವಧ ಮಾಡ್ಲಿಕ್ಕೆ ಏನೋ ಒಂದು ಕಾರಣ ಹುಡುಕ್ತಾಲೇ ಇರ್ತಾರೆ ಎಲ್ಲಕ್ಕೂ. ಈಗ ಎಲೆಕ್ಷನ್ ಮೂವ್ಮೆಂಟ್ ಬೇರೆ, 2 ವರ್ಷ ಉಳಿತು. ಮತ್ತೆ ಈ ಸಂದರ್ಭದಲ್ಲಿ ಮಲಗಿರೋರು ಕೂಡ ಎದ್ದು ಬಿಟ್ಟು ಬೇಕಂತಲೇ ಕೂಡ MLA ಲೋಕಲ್ ಅಲ್ಲಿ ಕಾಂಗ್ರೆಸ್ MLA ತೇಜೋವಧೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ. ಎರಡನೇದಾಗಿ ಹವ್ಯಾಹತವಾಗಿ ಅವ್ರ ಮೊದಲಿಂದ ಕಂಪ್ಲೇಂಟ್ ಅಂದ್ರೆ ಹ್ಯಾಬಿಚುಯಲ್ ಕಂಪ್ಲೇಂಟ್ಸ್ ಅವರು ಈ ರೀತಿ ಮಾಡ್ತಕ್ಕಂಥದ್ದೇ ಅವ್ರಿಗೊಂದು ದೊಡ್ಡ ಉದ್ಯೋಗ. ಯಾಕಂದ್ರೆ ಹಂಗ್ ಮಾಡಿದ್ರೆ ಅವ್ರ ಜೀವನ ನಡಿಬೇಕಲ್ಲ.
ಇದು ಮಾಡಿದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ. ಓಕೆ. ಎರಡನೇದಾಗಿ ಅವೆಲ್ಲ ಪಟ್ಟ ಲ್ಯಾಂಡ್ಗಳಲ್ಲಿ ಯಾವ್ದು ಕೂಡ ಸರ್ಕಾರಿ ರಿವರ್ ಲ್ಯಾಂಡ್ಗಳಲ್ಲಿ ಎಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮಲ್ಲಿ. ಎಲ್ಲ ಪಟ್ಟ ಲ್ಯಾಂಡ್ಗಳಲ್ಲಿ ರೈತರು ಹತ್ರ ಹೋಗ್ತಾರೆ, ರೈತರಿಂದ ಪರ್ಚೇಸ್ ಮಾಡ್ತಾರೆ ಜಮೀನು. ಅದಿಷ್ಟು ಎಕ್ಸ್ಟೆಂಟ್, ಇಷ್ಟು ಉದ್ದ, ಇಷ್ಟು ಆಳ ಅಂತೇಳಿ ಇಡಿ ಮೈಸೂರು ಹಾಕೊಡ್ತಾರೆ. ಅದ್ರ ಮೇಲೆ ತಗೊಂಡು ಅವ್ರ ಪರ್ಮಿಷನ್ ತಗೊಂಡು ಗೌರ್ಮೆಂಟ್ ಲಿಂದ ಎಲ್ಲಿಂದ ಎಲ್ಲಿಗೆ ಹೋಗುತ್ತದು, ಜಿಲ್ಲೆಯಿಂದ ಹಿಡಿದ್ಬಿಟ್ಟು ರಾಜ್ಯ ಮಟ್ಟಕ್ಕೆ ಹೋಗಿ ಡೈರೆಕ್ಟ್ರು, ಸರ್ಕಾರ, ಮಿನಿಸ್ಟ್ರು ಇಷ್ಟು ಜನಗಳು ಸೇರಿ ಪರ್ಮಿಟ್ ಮಾಡಿರ್ತಕ್ಕಂಥ ಕೆಲಸನ ಇಲ್ಲಿ ಬಂದು ಇಲ್ಲಿಗಲ್ ಆಗಿ ನಡೀತದಂದ್ರೆ ನಾವೇನ್ ಮಾಡೋಣ ನಾವು? ಸರ್, ಈಗ ನೀವೊಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜವಾಬ್ದಾರಿಯಿಂದಲೇ ಉತ್ತರ ಕೊಟ್ರಿ. ಆದ್ರೆ ನಮ್ಮ ತಹಶೀಲ್ದಾರ್ ಜಗದೀಶ್ ಅವರು ನಿಮ್ಗಿಂತ ದೊಡ್ಡವರ ಅಂತ ಹಂಗೇನಿಲ್ಲ, ಅವರು ಒಳ್ಳೆ ಮನುಷ್ಯ ಅಂತಾನೇನಿಲ್ಲ. ಮಾಡಿದವರು ಫೋನ್ ಪಿಕ್ ಮಾಡಲ್ಲ, ಒಂದು ವೇಳೆ ಫೋನ್ ಪಿಕ್ ಮಾಡಿದ್ರೆ ನಾನು ಒಂದ್ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ. ನಾನು ಹೇಳ್ತೀನಿ ಕೇಳಮ್ಮ, ಇಲ್ಲಿ ಅವ್ರಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಆತನಿಗೆ ಕಣ್ಣು ಮೊನ್ನೆ ಆಪರೇಷನ್ ಆಗಿದೆ, ಸ್ವಲ್ಪ ಕಿಡ್ನಿದು ಪ್ರಾಬ್ಲಮ್ ಇದೆ. ಆತನ ಪರಿಸ್ಥಿತಿನೂ ಆರೋಗ್ಯ ಸ್ವಲ್ಪ ಏರುಪೇರು. ಹೀಗಾಗಿ ನಾವು ಕೂಡ ಆತನಿಗೆ ಹೆಚ್ಚಿಗೆ ತೊಂದರೆ ಕೊಡಕ್ ಹೋಗೋದಿಲ್ಲ. ಅವರೇ ವಾಲಂಟಿಯರ್ ಆಗಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದ್ರೆ ಅವರೇ ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ನಾನು ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದೀನಿ. ಅವ್ರು ಬಂದಾಗ ಬಹಳ ಆಕ್ಟಿವ್ ಆಗಿದ್ರು, ಆರೋಗ್ಯವಾಗಿದ್ರು. ಇಲ್ಲಿ ಬಂದ ನಂತರ ಕೆಲವು ವಿಚಾರಗಳಲ್ಲಿ ಪಾಪ ಅನಾರೋಗ್ಯವಾಗಿ ಸ್ವಲ್ಪ ನರಳ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಸ್ವಲ್ಪ ಅವರು ಇದ್ ಮಾಡಿರ್ಬೋದು ಅಷ್ಟೇನೆ. ಬಟ್ ಅಂತ ವೈಯಕ್ತಿಕವಾಗುತ್ತಲ್ವಾ ಸರ್, ಈಗ ಯಾರಿಗೆ ಆದ್ರೂ ರೆಸ್ಪಾನ್ಸ್ ಹೆಂಗ್ ಮಾಡ್ತಾರೆ? ಸಾವಿರಾರು ಜನ ನೋಡ್ತಾ ಇರ್ತಾರೆ ವಾಹಿನಿ ಅಂದ ಮೇಲೆ, ಅವ್ರು ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ? ಅದು ನಿಜ. ಅದು ಅವ್ರು ಬಂದು ಅವರೇ ನೋಡ್ಬೇಕು. ಅದನ್ನ ನಾನು ಮಾತಾಡ್ತೀನಿ, ಹೇಳ್ತೀನಿ ನಾನು. ಓಕೆ ಸರ್, ಈಗ ನಿಮ್ಮ ಗಮನಕ್ಕೆ ಒಂದು ವಿಚಾರ ಬಂದಿದೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರಿ. ಏನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಅಥವಾ ಏನಾದ್ರೂ ಕ್ರಮವನ್ನ ಜರುಗಿಸ್ತೀರಾ ಸರ್? ಏನ್ ಮಾಡ್ತೀರಾ ಮುಂದಿನ? ನಾನು ಅದ್ರ ಬಗ್ಗೆ ನಾನು ಆಸ್ ಎನ್ MLA ಐ ಕಾಂಟ್ ಗೋ, ಬಿಕಾಸ್ ರೈತರು, ಇಟ್ ಇಸ್ ಇನ್ ಬಿಟ್ವೀನ್ ದಿ ಗವರ್ಮೆಂಟ್ ಅಂಡ್ ರೈತರು ಅಂಡ್ ದಿ ಪಾರ್ಟಿ. ನನ್ನ ಲ್ಯಾಂಡ್ ಏನ್ ನಾನು ಎಲ್ಲಿ ಕೊಟ್ಕೊಂಡಿಲ್ಲ. ನಾನು ಯಾರಿಗೂ ಕೊಡೋ ಇನ್ಫ್ಲೂಯೆನ್ಸ್ ನಾನು ಯಾರಿಗೂ ಮಾಡಿಲ್ಲ. ಅವ್ರು ಕೊಟ್ಕೊಂಡಿದ್ದಾರೆ, ದುಡ್ಡು ಇಸ್ಕೊಂಡಿದ್ದಾರೆ, ಪಟ್ಟ ಜಮೀನು ಕೊಂಡ್ಕೊಂಡಿದ್ದಾರೆ, ಅಲ್ಲಿ ಉಸುಗೈತೆ ಅಂತಾರೆ, ಹ್ಯಾಂಡ್ ಐತೆ ಅಂತಾರೆ, ಮತ್ತೆ ಗೌರ್ಮೆಂಟ್ ಗೆ ಅಪ್ಲೈ ಮಾಡ್ತಾರೆ. ಗೌರ್ಮೆಂಟ್ ಇನ್ಸ್ಪೆಕ್ಷನ್, ಹೌದು, ಓಕೆ, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಕೊಡೋದು ಅದನ್ನ. ಅದು ಎಲ್ಲಿಂದ ತಹಶೀಲ್ದಾರ್ಲಿಂದ ಹಿಡಿದು ಬಿಟ್ಟು ಜಿಲ್ಲಾ ಲೆವೆಲ್ಗೆ ಹೋಗಿ DD ಮೈನ್ಸ್ ಲಿಂದ ಹೋಗ್ಬಿಟ್ಟು ಅಲ್ಲಿಂದ ರೆಕಮೆಂಡ್ ಆಗಿ ಅಲ್ಲಿಂದ ಕಮಿಟಿಗಳು ಬಂದು ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಡೈರೆಕ್ಟ್ರು ಮೈನ್ಸ್ ಅಂಡ್ ಜಿಯಾಲಜಿ, ಆಮೇಲೆ ಸರ್ಕಾರ ಆದ್ಮೇಲೆ ಮಂತ್ರಿಯಿಂದ ಮತ್ತೆ ಡೌನ್ ದ ಲೈನ್ ಈ ರೀತಿ ಬರ್ತಾರೆ. ಮಧ್ಯದಲ್ಲಿ ಬರ್ತಕ್ಕಂಥದ್ದು ಪೊಲೀಸ್ನವರು ಇರ್ತಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಅಥವಾ ಎಲ್ಲಾ ಕಡೆನೂ ಇರ್ತಾರೋ ಜವಾಬ್ದಾರಿತವಾಗಿ ಮೈನ್ಸ್ನವರು ಇವ್ರು ಮಾಡ್ಬೇಕು ಅದನ್ನ. ಒಬ್ಬ MLA ಆಗಿರ್ತಕ್ಕಂಥ ಐ ಹ್ಯಾವ್ ಗಾಟ್ ಮೈ ಓನ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಕಾನ್ಸ್ಟಿಟ್ಯೂನ್ಸಿ. ಇಟ್ ಈಸ್ ಸಚ್ ಎ ಬಿಗ್ ಕಾನ್ಸ್ಟಿಟ್ಯೂನ್ಸಿ. ನಾನು ವೇರ್ ಐ ಕೆನಾಟ್ ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಇಶ್ಯೂ. ಬಟ್ ಅದ್ರದ್ದೇನಂತ ನನಗೇನಿರ್ತದಮ್ಮ ಇದರಲ್ಲಿ, ನಾನು ಹೋಗ್ತೀನಿ, ಒಂದ್ಸರಿ ಕರಿಬಹುದು, ಬುದ್ಧಿವಂತಿಕೆಯಿಂದ ಅವ್ರಿಗೆ ಹೇಳ್ಬೋದು, ಅದನ್ನ ಅವ್ಯಾವತವಾಗಿ ನಡೆಸೋದನ್ನ ಸ್ಟಾಪ್ ಮಾಡ್ರಿ ಅಂತ ನಾನು ಹೇಳ್ಬೋದು. ಈಗೆಲ್ಲ ನಮಗೆ ಮಾಡ್ತಾರ, ನಿಮ್ಗೆ ಮಾಡ್ತಾರ? ಅಲ್ಲ ಸರ್, ಈಗ ನೀವು ಹೇಳ್ತಾ ಇದ್ರಿ ನಾನೊಬ್ಬ MLA ಅಂತ. MLA ಆದವ್ರಿಗೆ ಜನಸಾಮಾನ್ಯರ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮದೇ ಆಗಿರುತ್ತೆ. ಯಾಕೆಂತಂದ್ರೆ ಜನಸಾಮಾನ್ಯರಿಂದ ನೀವು ಗೆದ್ದಿರೋದ್ರಿಂದ ಅಲ್ಲಿ ಒಂದು ಹೈ ಟೆನ್ಷನ್ ವೈರ್ ಕೂಡ ಇದೆ. ಹಾಗಾಗಿ ಇಲ್ಲಿ ಗ್ರಾಮದಲ್ಲಿ ಈಗ ಭಯ ನಿರ್ಮಾಣ ಆಗಿದೆ. ಅಲ್ಲಲ್ಲ ಮೇಡಮ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ಸಾಹಿತ್ಯ ಸರ್. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ವಿತ್ ಯು. I have made many complaints. Local aids also, they have gone even to court of law also. They have applied it long back. And I also instructed many times even to the concerned higher officers. In spite of it, nobody is coming, nobody is inspecting, nobody is taking any decision. ಅದನ್ನೆಲ್ಲ ಮಾಡಿದ್ರೆ ನಾವೇನ್ ಮಾಡಿದ್ರು, ನಾನಂತೂ ಆ ವಿಚಾರದಲ್ಲಿ ಮಾತ್ರ I don't tolerate this. Because I myself have forwarded and also made a lot of complaints against to that. But in spite of it, no officer is coming. ಅದೇ ಸರ್, ನೀವು ಹೇಳಿದ್ರಲ್ಲ, ನೀವು ಹೈ ಟೆನ್ಷನ್ ವೈರ್ ಹೋಗ್ತಾ ಇದೆ, ಹೈ ಟೆನ್ಷನ್ ಇದು ಹೋಗ್ತಾ ಇದೆ, ಇದು ಹೋಗ್ತಾ ಇದೆ, ಅದು ನಡೀತಾ ಇದ್ರು ಕೂಡ ಇಷ್ಟು ಅವ್ಯಾವತವಾಗಿ KB ಅವ್ರಿಗೂ ಗೊತ್ತು, KPTCL ಅವ್ರಿಗೂ ಗೊತ್ತು, ಅಲ್ಲಿ ಜಿಲ್ಲಾ ಲೆವೆಲ್ ಅಲ್ಲಿ KPTCL ಅವ್ರಿಗೆ ಗೊತ್ತು, ಕರ್ನಾಟಕದಲ್ಲಿ ಗೊತ್ತು, ಎಲ್ಲಾನು ತಗೊಂಡು ಹೋಗ್ಬಿಟ್ಟು ಇವೆಲ್ಲ ಮಾಡ್ಬಿಟ್ರೆ ನಾವ್ ಇನ್ ಯಾರಿಗಂತ ಹೇಳಕ್ ಹೋಗೋಣ ಮೇಡಮ್? ನಾವು ನಮ್ಮ ಮಾತು ಯಾರು ಕೇಳ್ತಾರೆ? ಈಗ MLA ಒಂದ್ ಕಾಲದಲ್ಲಿ ಇತ್ತು, ಆ ಸ್ಥಾನಮಾನಗಳು, ಆ ಯೋಗ್ಯತೆ, ಆ ಗೌರವ ಅವೆಲ್ಲ ಇತ್ತು. ಈಗ ಬರ್ತಾ ಡಿಟೋರೇಟ್ ಆಗ್ತಾ ಇದೆ ಮೇಡಮ್. ನಾನು ಹೇಳ್ಬಾರ್ದು ನನ್ನ ಅವನ್ನ. ಈಗ ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾತುಗಳಾಗ್ಲಿ ಇನ್ನೊಂದಾಗ್ಲಿ ಡಿಟೋರೇಟ್ ಆಗ್ತಾ ಇದೆ ನಮ್ಗೆ. ಇದು ನನ್ನ ಪರಿಸ್ಥಿತಿ. ಇಟ್ ಈಸ್ ಮೈ ಸ್ಟೇಟ್ ಆಫ್ ದಿ ಪ್ರಾಬ್ಲಮ್ ಆಸ್ ಆನ್ ಡೇಟ್ ಅಷ್ಟೇ. ಓಕೆ ಸರ್.
ಸರ್ ಅಟ್ಲೀಸ್ಟ್ ನೋಡಿ ಅದು ನೀವು ಮಾಡಿ. ನೀವು ಅಲ್ಲಲ್ಲ, ಯು ಹ್ಯಾವ್ ರೈಸ್ಡ್ ಎ ಗುಡ್ ಪಾಯಿಂಟ್. To that I am really I am in support of you also. You go ahead with this. ಅದ್ರ ಬಗ್ಗೆ ನಾನು ಏನಿಲ್ಲ, ಅದು ಯಾರು ಮಾಡ್ತಾರೆ ಮಾಡಿ ನೋಡಮ್ಮ. Who is the owner of that area and who is the owner of the land, who has purchased the land, who has sold the land. You collect these two names and make a complaint. ಅದ್ರ ಬಗ್ಗೆ ನೀವು ಏನ್ ಮಾಡ್ತೀರೋ ಅದನ್ನ ಮಾಡ್ರಿ. ನೀವು ಅದನ್ನ ಯು ಜಸ್ಟ್ ಟಾಕ್ ಟು ಯುವರ್ KPTCL ಪೀಪಲ್, ಆಲ್ಸೋ DMG. ಓಕೆ ಸರ್, ಥ್ಯಾಂಕ್ ಯು ಸರ್ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಮೊಳಕಾಲ್ಮೂರಿನಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತೇಜೋವಧೆಗೆ ಕೆಲವರು ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಫ್ರೀಡಂ ಟಿವಿಗೆ ಶಾಸಕ NY ಗೋಪಾಲಕೃಷ್ಣ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ಮೊಳಕಾಲ್ಮೂರಿನಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಗೆ ಶಾಸಕರು ರಿಪ್ಲೈ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟ ಜಮೀನಿನಲ್ಲಿ ಗಣಿಗಾರಿಕೆ ನಡೀತಾ ಇದೆ, ಅಕ್ರಮ ವ್ಯವಹಾರವನ್ನ ನಾನು ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ತೇಜೋವಧೆಗೆ ಕೆಲವರು ಯತ್ನಿಸ್ತಾ ಇದ್ದಾರೆ. ಫ್ರೀಡಂ ಟಿವಿಗೆ ಶಾಸಕ NY ಗೋಪಾಲಕೃಷ್ಣ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ಇದು ನಮ್ಮ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ನಾವು ಸ್ಟೋರಿ ಮಾಡಿದ ತಕ್ಷಣ ಈಗ ಶಾಸಕರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಎಚ್ಚೆತ್ತುಕೊಂಡಿದ್ದಾರೆ. ಪಟ್ಟ ಜಮೀನಿನಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅಕ್ರಮ ವ್ಯವಹಾರವನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ತೇಜೋವಧೆಗೆ ಕೆಲವರು ಯತ್ನ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಇದೆ, ಹಾಗಾಗಿ ರಾಜಕೀಯ ತೇಜೋವಧೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೋಪಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಫ್ರೀಡಂ ಟಿವಿಗೆ. ಮೊಳಕಾಲ್ಮೂರಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇತ್ತು, ಅಲ್ಲಿ ಸಾಕಷ್ಟು ಗ್ರಾಮಸ್ಥರು ಪರದಾಡ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಪಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ವ್ಯವಹಾರವನ್ನ ನಾನು ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ತೇಜೋವಧೆಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನನ್ನ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತ ಶಾಸಕರು ಈಗ ಮಾತನಾಡಿದ್ರು. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಾಕಷ್ಟು ಒಂದು ಮನವಿ ಪತ್ರಗಳು ಕೂಡ ಹೋಗಿದ್ದಂತೆ. ಜೊತೆಗೆ ಅಧಿಕಾರಿಗಳಿಗೂ ಕೂಡ ಈ ಒಂದು ವಿಚಾರವನ್ನ ಅವರ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ದಿ ಅಂತ ಶಾಸಕರು ಹೇಳ್ತಾ ಇದ್ರು. ಬಹಳ ಒಂದು ಖುಷಿ ಆಗುತ್ತೆ, ಯಾಕೆಂತಂದ್ರೆ ಇಂಥ ಒಂದು ಸ್ಟೋರಿಗಳಿಗೆ ಬೇಗ ಇಂಪ್ಯಾಕ್ಟ್ ಆದ್ರೆ ಬಹಳ ಖುಷಿ. ಯಾಕೆಂತಂದ್ರೆ ಎಷ್ಟೋ ಜನ ಇಂತಹ ಮರಳು ಮಾಫಿಯಾ ಆಗಿರಬಹುದು, ಅಲ್ಲಿ ಒಂದು ಹೈ ಟೆನ್ಷನ್ ವೈರ್ ಇದೆ, ಏನಾದ್ರೂ ಗ್ರಾಮದವ್ರಿಗೆ ತೊಂದರೆ ಆಗಿದ್ರೆ ಏನಾಗಬೇಕಾಗಿತ್ತು. ಅಟ್ಲೀಸ್ಟ್ ಈಗ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ, ಸೂಕ್ತ ಕ್ರಮವನ್ನು ಕೂಡ ಜರುಗಿಸ್ತಾರೆ. ಈ ಒಂದು ಅಕ್ರಮ ನಾನು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಠಿಣ ಕ್ರಮವನ್ನ ಜರುಗಿಸ್ತಾರೆ ಅಂತ. ಜೊತೆಗೆ ತಹಶೀಲ್ದಾರ್ ಅವರು ಜಗದೀಶ್ ಅವರಿಗೂ ಕೂಡ ಈ ಒಂದು ವಿಚಾರ ತಲುಪಬೇಕಾಗುತ್ತೆ. ಈಗ ಶಾಸಕರು ರೆಸ್ಪಾನ್ಸ್ ಮಾಡಿದ್ದಾರೆ, ಈಗಲಾದ್ರೂ ತಹಶೀಲ್ದಾರ್ ಆಗಿರುವಂತಹ ಜಗದೀಶ್ ಅವರು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಹೋಗಿ ಆ ಒಂದು ಜಾಗ ಏನಿದೆ ಅಲ್ಲಿ ವಿಸಿಟ್ ಮಾಡಬೇಕಾಗುತ್ತೆ. ಯಾರು ಈ ಒಂದು ಅಕ್ರಮ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ರಾಜಕೀಯ ಒತ್ತಡ ಇದೆಯಾ, ರಾಜಕೀಯ ಪ್ರಭಾವ ಇದೆಯಾ, ಯಾರು ಈ ಒಂದು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ, ಅದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.